ಹೇಳಿದೀನಿ ನಿಮ್ಮಿಬ್ರು ಜಗಳದಲ್ಲಿ ಸತ್ತೋಗಿದ್ದೀನಿ ಬತ್ತಿ ನೀಡಲೇ. ಯಾಕೋ ಕಿರ್ಚಾಡ್ತಿದ್ಯಾ? ಮನೆ ಕಡೆ ಏನೋ ಪ್ರಾಬ್ಲಮ್ ಏನೋ? ನಂದು ಒಂದ್ ಜೀವನ ಗುರು. ಮದ್ವೆ ಆದ್ರೆ ನಾನು ಖುಷಿಯಾಗಿರ್ತೀನಿ ಅನ್ಕೊಂಡಿದ್ದೆ, ಆದ್ರೆ ನೆಮ್ಮದಿನೇ ಇಲ್ಲ ಗುರು. ನನ್ ಹೆಂಡತಿ ನೋಡಿದ್ರೆ ನಾವಮ್ಮನ ರುದ್ರಾಶ್ರಮಕ್ಕೆ ಸೇರ್ಸ್ಬಿಡು ಅಂತ ಅವಳೆ. ಅದೇ ನಾವಮ್ಮ ನೋಡಿದ್ರೆ ಅವಳು ನಮ್ಮ ಮನೇಲಿ ಇದ್ರೆ ನಮ್ಮ ಮನೆನೇ ಹಾಳಾಗ್ಬಿಡುತ್ತೆ, ಫಸ್ಟ್ ಕರ್ಕೊಂಡೋಗ ಅವಳು ತೋರ್ ಮನೆಗ್ ಬಿಡು ಅಂತಾರೆ. ಇವ್ರಿಬ್ರು ಮಧ್ಯೆ ಸೇರ್ಕೊಂಡು ನಂತರ ಫುಟ್ಬಾಲ್ ಆಗ್ಬಿಡಿ ಹಿಂಗುರು. ಆ ಕಡೆಯಿಂದ ಈ ಕಡೆ ಓದಿತಾರೆ, ಈ ಕಡೆಯಿಂದ ಆ ಕಡೆ ಓದಿತಾರೆ. ಅವ್ನು ನಮ್ಮನ್ ಫಸ್ಟ್ ಬೇರೆ ಮನೆ ಮಾಡ್ಬಿಡ್ಬೇಕು ಗುರು. ನೆನ್ನೆ ಮೊನ್ನೆ ಮುತ್ಕೊಟ್ಟವಳು ಬಂದಿದ ತಕ್ಷಣ ತುತ್ಕೊಟ್ಟವಳ ಮರಿತ್ಯಾ? ಹಂಗಲ್ಲ ಗುರು, ಅವ್ರಿಬ್ರು ಮಧ್ಯೆ ಸಿಗಾಕೊಂಡ್ ಸತ್ತೋಯ್ತಾ ಇದೀನಿ ಗುರು. ಏನೋ ಸಿಗಾಕೊಂಡಿದ್ಯಾ? ಲೇ ನಿನ್ನ ಎತ್ತಿ ಆಡ್ಸಿ ಬೆಳ್ಸಿರೋ ತಾಯಿ ಕಣ ಅವಳು. ನೆನ್ನೆ ಮೊನ್ನೆ ಮದ್ವೆ ಆಗಿರೋರ್ಗೋಸ್ಕರ ಇನ್ನೊಂದ್ ಮನೆ ಮಾಡ್ತೀನಿ ಅಂತೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಲೇ ಮದ್ವೆ ಮಾಡ್ಕೊಂಡ್ ಮಕ್ಳು ಮಾಡೋದಲ್ಲ ಸಾಧನೆ, ಎತ್ತಪ್ಪ ಅಮ್ಮನ ಕೊನೆವರೆಗೂ ಮಕ್ಳು ತರ ಸಾಕ್ತಿಯಲ್ಲ, ಅದು ದೊಡ್ಡ ಸಾಧನೆ. ಇವತ್ ಅವಳಿಗೋಸ್ಕರ ನಾವು ಸಪ್ರೇಟ್ ಮನೆ ಮಾಡ್ತೀನಿ ಅಂತಿದ್ಯಲ್ಲ. ಏಯ್ ನಿನ್ಗೆ ಹೇಳೋವಷ್ಟು ದೊಡ್ಡವನಂತೂ ನಾನಲ್ಲ. ಲೇ ಎತ್ತಪ್ಪ ಅಮ್ಮನ ರುದ್ರಾಶ್ರಮಕ್ಕೆ ಸೇರ್ಸೋದು, ನೀನ್ ಎತ್ ಮಕ್ಳನ್ನ ಬೀದಿಗೆ ಬಿಡೋದು, ಎರಡು ಒಂದೇ ಕಣ. ಆ ತಪ್ಪು ಯಾವತ್ತೂ ಮಾಡ್ಬೇಡ. ಹೆಂಡತಿಗೆ ಯಜಮಾನ ಆಗಿರೋದಲ್ಲ, ಮನೆಗೆ ಯಜಮಾನ ಆಗಿರೋ. ಇಬ್ರು ಸಮಾಧಾನ ಮಾಡು, ಸಂಸಾರ ನಡ್ಸ್ಕೊಂಡೋಗು. ಅದಕ್ಕೆ ಇನ್ನೊಂದ್ ಮನೆ ಯಾಕೆ ಮಾಡ್ತೀಯ?